ಇಲ್ಲಿ 7 ಜನ ಸಾವನ್ನಪ್ಪಿರೋದು ಗೊತ್ತಿದೆ. ಇದಾದ್ಮೇಲೆ ಇದು ಪಕ್ಕದಲ್ಲೇ ತಮ್ಮ ಸಂಬಂಧದ ಇದೇ ರೀತಿ ಆಗಿದೆ. ಏನಾಗಿರೋದು? ಯಾರೋ ನೋಡಿ ಫಸ್ಟ್ ಪಿ ಯು ಪಾಸ್ ಆಗಿಬಿಟ್ಟು ತಾಯಿ ಜೊತೆ ಬಟ್ಟೆ ತೊಗೊಳಂತ ಮನೆಯಿಂದ ಬಂದಿರೋದು. ಮಳೆ ಬರ್ತಾ ಇರೋದು ಸೈಡಾಗಿ ಮಳೆ ಬರ್ತಾ ಇದ್ದು ಗಾಡಿ ಸೈಡಾಗಿ ಹೋಗಿ ಪಾರ್ಕ್ ಮಾಡೋದು. ತಾಯಿ ಸೈಡಾಗಿ ನಿಂತ್ಕೊಂಡಿದ್ದು ಆ ಕಂಬದಲ್ಲ ಬೆಸ್ಕಾಂ ಕಂಬದಲ್ಲಿ ಸಡನ್ ಶಾಕ್ ಹೊಡೆದಿದೆ. ಗೋಡೆ ಅಕಸ್ಮಾತ್ ಬಿದ್ದೋಗಿದೆಯಲ್ಲ ಆ ಗೋಡೆದಲ್ಲಿ ವೈರ್ ಕಟ್ ಆಗಿಬಿಟ್ಟು ಸಡನ್ ಶಾಕ್ ಆಗಿದೆ. ಸ್ಪಾಟ್ನಲ್ಲಿ ಡೆತ್ ಆಗಿದೆ. ಅವ್ರ ತಾಯಿ ಇವಾಗ ಅವ್ರ ಜೊತೆಯಾಗಿದ್ದರೋದು ಅವರು ಅನ್ಕಾನ್ಸಿಯಸ್ ಇದ್ದಾರೆ. ಗೋಡೆ ಬಿದ್ದಿತ್ತಲ್ಲ ಅದೇ ಸ್ಥಳದಲ್ಲಿ ಆಗಿತ್ತು. ಅದೇ ರೋಡ್ ಎಷ್ಟು ದೂರ ಆಯ್ತು ಸರ್ ಗೋಡೆ ಬಿದ್ದಿರೋ ಜಾಗಕ್ಕೂ ಅದಕ್ಕೂ? 100 ಮೀಟರ್ಸ್ ಸರ್ ಅಷ್ಟೇ ದೂರದಲ್ಲಿ ಆಗಿದೆ. ಅದೇ ಟೈಮ್ಗೆ ಆಗಿರೋದು ಇದೆಲ್ಲ. ಅದೇ ಟೈಮ್ಗೆ ಆಗಿದೆ. ಆ ಗೋಡೆ ಬಿದ್ದ ಮೇಲೆ ವೈರೇನೋ ಸಮಸ್ಯೆ ಆಗಿ ಅಲ್ಲಿ ಕಂಬದಲ್ಲಿ ಶಾಕ್ ಹೊಡೆದಿದ್ದಾಗಿರೋದು. ಏನು ಸೆಕೆಂಡ್ ಪಿ ಯು ಓದ್ ಮುಗಿಸಿ ಇವಾಗ ಸೆಕೆಂಡ್ ಪೇಜ್ ಹೋಗ್ತಾ ಇರೋದು. ಬಟ್ಟೆ ತಗೊಳಕ್ಕೆ ಬಂದಿದ್ದು ಖುಷಿಯಾಗಿ ಬಂದಿದ್ದಾನೆ ತಾಯಿ ಜೊತೆಗೆ ಮನೆಯಿಂದ. ಆ ಖುಷಿಯಲ್ಲಿ ನಮಗೆ ನಮ್ಮದು KGHD ಮನೆ. ನಮ್ಮ ಅಣ್ಣನ ಮಗ ಪಾಪ ಸುಫಿಯಾನ್ ಮಗ. ಇವಾಗ ನಮಗೆ ಒಂದೂ ಗೊತ್ತಾಗ್ತಾ ಇಲ್ಲ ಇಲ್ಲಿ ಒಳಗಡೆ ಏನು ನಡೀತಾ ಇದೆ ಅಂತ. ಇಲ್ಲಿ ಯಾರಾದ್ರೂ ಈಗ ಬಂದ್ರಲ್ಲ ಅವ್ರು ಯಾರಾದ್ರೂ ನಿಮ್ಮನ್ನ ಭೇಟಿ ಯಾರು ಒಬ್ಬರೂ ಭೇಟಿ ಮಾಡ್ತಾ ಇಲ್ಲ. ಬೇರೆ ಡಾಕ್ಟ್ರು ಹೋಗ್ತಾ ಇದ್ದಾರೆ, ಪೊಲಿಟಿಷಿಯನ್ ಬರ್ತಾರೆ, ಹೋಗ್ತಾ ಇದ್ದಾರೆ. ನಿಮ್ಮ ಕುಟುಂಬಸ್ಥರನ್ನ ಯಾರು ನೋಡ್ತಾ ಇದ್ದೀರಾ? ತಾಯಿ ಮಗ KGHD ಎಷ್ಟು ಜನ? ಒಬ್ಬನೇ ಮಗ ಇದೆ ಸರ್. ಮಗ ಒಬ್ಬನೇ. ಅವರು ಜಾಸ್ತಿ ವಿಶ್ವಾಸ ಇಟ್ಕೊಂಡಿದ್ದು ಚೆನ್ನಾಗಿ ಓದಿಸ್ಲಿ ಅಂತ, ಒಂದು ಇಂಜಿನಿಯರು ಡಾಕ್ಟ್ರು ಮಾಡೋಣ ಅಂತ. ಇದ್ರದ್ದು ಏನೋ ನಮ್ಗೆ ಸಾಥ್ ಕೊಟ್ಟಿಲ್ಲ. ನನ್ನ ಹೆಸರು ಅಮಾನುಲ್ಲಾ ಅಂತ. ಇವೆಲ್ಲ ಸ್ವಲ್ಪ ಸಾಥ್ ಕೊಡಬೇಕು ನಮಗೆ. ಯಾರಿಗೂ ಗೊತ್ತಾಗಲಿಲ್ಲ ಹುಡುಗನಿಗೆ ಏನಾಗಿದೆ ಅಂತ. ಬೇರೆ ಗೋಡೆ ಬಿದ್ದೋಗಿದೆ ಅಂತ ಎಲ್ಲ ಓಡಾಡ್ತಾ ಇದ್ದಾರೆ. ಇವಾಗ ನಮ್ಮ ಪರಿಸ್ಥಿತಿ ಯಾರಿದ್ದಾರೆ ಸರ್? ಅಟ್ಲೀಸ್ಟ್ ನಮ್ಗೆ ಯಾರನ್ನ ಬಂದು ಕೇಳಿದಾರಾ ಅವ್ರ ತಂದೆ ತಾಯಿಗೆ ಏನಾಗಿದೆ, ಅವ್ರ ಜೊತೆಗಿರೋ ಕುಟುಂಬವ್ರು ಏನು ಪರಿಸ್ಥಿತಿಯಲ್ಲಿದ್ದಾರೆ, ಅವ್ರ ಮಕ್ಕಳು ಏನಾಗಿದ್ದಾರೆ ಅಂತ ಯಾರು ಒಬ್ಬರು ಕೇಳ್ತಾರೆ. ಏನಾಗುತ್ತೆ ಸರ್ ನಮ್ಮ ರಿಲೇಷನ್ ದೂರ ಸಂಬಂಧ. ನನ್ನ ಹೆಸರು ಅಮರ್.